ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಸ್ಯಾರಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ನಾನು ಟೇಲರ್ ಕೂಡ ಹೌದು, ಬಟ್ ಎಲ್ಲ ಸ್ಟಿಚ್ ಮಾಡ್ತೀನಿ. ನಾನು ಮಹಿಳೆಯರಿಗೆ ಒಂದು ಹೇಳಬೇಕಿತ್ತು, ಏನಂದರೆ ಹೆಣ್ಮಕ್ಳಿಗೆ ಸುಮಾರು ಸ್ಯಾರಿ ಕಲೆಕ್ಷನ್ಸ್ ಇರ್ತಾವೆ, ತುಂಬ ಸ್ಯಾರಿ ಕಲೆಕ್ಷನ್ಸ್ ಇರ್ತಾವೆ. ಆಮೇಲೆ ನಾವು ಒಂದನ್ನು ಸುಮಾರು ಒಂದು 2 ವರ್ಷ 3 ವರ್ಷ ಹುಟ್ಟು ನಾವು ಆಮೇಲೆ ಬೇಡಪ್ಪ ಬೇಜಾರಾಗಿತ್ತು, ಅದು ಉಡೋದೇ ಬೇಡ. ಕಿಟಿ ಪಾರ್ಟಿ ಬಂತ, ಶುಕ್ರಗೌರಿ ಬಂತ, ಪೂಜೆ ಬಂತ, ಹಬ್ಬ ಹರಿದಿನ ಬಂತ, ಬರ್ಡೇ ಬಂತ, ಆ್ಯನಿವರ್ಸರಿ ಬಂತ, ಹಾಗೆ ಸ್ಯಾರಿಗಳು ತೊಗೊತಾನೆ ಇರ್ತೀವಿ. ಅವಾಗ ಹಳೆವಾದಂಗೆಲ್ಲ ನಾವು ಜಾಸ್ತಿ ಈಗ ಸ್ಯಾರಿ ಒಕೇಶ್ನಲ್ಲಿ ಉಡ್ತಾ ಇರ್ತೀವಿ, ಕಲೆಕ್ಷನ್ಸ್ ಭಾಳ ಮಾಡ್ಕೊತೀವಿ. ಅವೆಲ್ಲ ಹಳೆವಾಗಿರಲ್ಲ ಸ್ಯಾರಿ, ಸುಮ್ಮನೆ ಬೇರುವಲ್ಲಿ ಇಟ್ಟು ಬೋರ್ ಆಗ್ತಾ ಇರ್ತೈತಿ. ಅವ್ನು ಉಡೋಕ್ಕೆ ಬೇಡಪ್ಪ, ಇನ್ನು ಹುಟ್ಟಿದ್ದೀನಿ ಸುಮಾರು ದಿನ ಬೇಡ ಅನಿಸುತ್ತೆ. ಅದಕ್ಕೆ ನಾನು ಒಂದು ಒಳ್ಳೆ ಟಿಪ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಏನಂದರೆ ಓಲ್ಡ್ ಸ್ಯಾರಿ ಕಟ್ ಪೇಸ್ಟ್ ಮಾಡೋದು ಹೆಂಗೆ, ಅದನ್ನು ಮತ್ತೆ ನಾವು ರೀಯೂಸ್ ಮಾಡಿದರೆ ನಮ್ಗೆ ಎಷ್ಟು ಖುಷಿ ಕೊಡ್ತೈತೆ ಅದು ಸ್ಯಾರಿ ಅಂತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಂತ ನನಗೆ ಅನಿಸ್ತು. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೋಡಿ ಈಗ ನಾನು ಇವೆರಡು ಸ್ಯಾರಿ ತೊಗೊಂಡಿದ್ದೀನಿ. ಒಂದು ಕ್ರೀಮ್ ಕಲರ್ ಇದೆ, ಇದರಲ್ಲಿ ರೆಡ್ ಈ ಥರ ಡಿಸೈನ್ಸ್ ಬಂದಿದೆ, ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ. ಇದು ನೋಡಿ, ಇದು ಸುಮಾರು ನಾನು ಸ್ಟಾರ್ಟಿಂಗ್ ಮ್ಯಾರೇಜಲ್ಲಿ ತೊಗೊಂಡಿದ್ದು 20 ವರ್ಷದ ಮೇಲೆ ಆಯ್ತು ಇದು ಸ್ಯಾರಿ ತೊಗೊಂಡು. ಇದು ಬಂದು ಒಂದು 10-12 ವರ್ಷ ಆಗುತ್ತೆ ಸ್ಯಾರಿ. ನನಗೆ ಹುಟ್ಟು ಬೋರ್ ಆಯಿತು, ಈ ಥರ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಡ್ತಾ ಇದ್ದೀನಿ ಇವನ್ನ. ಈಗ ನೋಡಿ, ಇದು ರೆಡ್ ಸ್ಯಾರಿ ನನ್ನ ಹತ್ರ. ಇದಕ್ಕೆ ಸ್ವಲ್ಪ ಕ್ರೀಮಿಶ್ ಡಿಸೈನ್ ಬಂದಿತ್ತು. ಮತ್ತು ಕಾಂಬಿನೇಷನ್ ನಾವು ನೋಡ್ಕೋಬೇಕು, ಮತ್ತು ಸ್ವಲ್ಪ ಸಿಮಿಲರ್ ಮ್ಯಾಚ್ ಆಗೋಂಗಿದ್ರೂ ಓಕೆ. ಇದರಲ್ಲಿ ನೋಡಿ, ಇದು ಕ್ರೀಮ್ ಕಲರ್ ಸ್ಯಾರಿ, ಕ್ರೀಮ್ ಕಲರ್ ಬ್ಲೌಸ್, ರೆಡ್ ಸ್ಯಾರಿ, ರೆಡ್ ಬ್ಲೌಸ್. ನಾನು ಆಲ್ರೆಡಿ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇದನ್ನು ಓಪನ್ ಮಾಡ್ತೀನಿ. ಇದನ್ನು ನಾನು ಮಿಡಲ್ ಕಟ್ ಮಾಡಿದ್ದೀನಿ. ನನಗೆ ಕರೆಕ್ಟ್ ಲಂಗ ಪೈಟು ಥರ ಬರಬೇಕು ಅಂತಂದರೆ ನೀವು ಮಿಡಲ್ ಕರೆಕ್ಟ್ ಹಾಫಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲ ನನಗೆ ಸ್ವಲ್ಪ ಅಷ್ಟೊಂದು ಬೇಡ, ನನಗೆ ಪಲ್ಲು ಸ್ವಲ್ಪ ಜಾಸ್ತಿ ಉದ್ದ ಬೇಕನ್ನೋರು 3 ಮೀಟ್ರ್ ಪಲ್ಲು ತಕ್ಕೋಬೇಕು, ಉಳ್ಕಿದ್ದನ್ನು 2 ಮೀಟ್ರ್ 25 ಸೆಂಟಿಮೀಟರ್ ಬೇರೆ ತಕ್ಕೋಬೇಕು. ನಾನು ಇದನ್ನು ಹಾಫಲ್ಲಿ ಹಾಫ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಹಾಫ್ ಮಾಡಿ ನಾನು ಕಟ್ ಮಾಡಿದ್ದೀನಿ. ಇದನ್ನು ರೆಡ್ ಕಲರ್ ಸ್ಯಾರಿ 2 ಪಾರ್ಟ್ ಮಾಡಿದೆ ನಾನು. ರೆಡ್ ಕಲರ್ ಸ್ಯಾರಿ ಮತ್ತು ಕ್ರೀಮ್ ಕಲರ್ ಸ್ಯಾರಿನ 2 ಪಾರ್ಟಾಗಿ ಕಟ್ ಮಾಡಿದೆ. ಕಟ್ ಮಾಡಿ ಈ ಕ್ರೀಮ್ ಕಲರ್ ಸ್ಯಾರಿ ನಾವಿಲ್ಲಿ 6 ಫಾಲ್ ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿಗೆ ರೆಡ್ ಕಲರ್ ಪಲ್ಲು ಇರೋದನ್ನು 2 ಜಾಯಿಂಟ್ ಮಾಡಿ ನಾನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಜಾಯಿಂಟ್ ಕೂಡ ಈ ಥರ ಇರ್ಬೇಕು ನಿಮ್ಮದು, ಈ ಥರ. ಮೇಲ್ಗಡೆ ಯಾವುದು ಬರುತ್ತೆ ಅದೇ ಥ್ರೆಡ್ ಯೂಸ್ ಮಾಡಿ, ಬೇರೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಈ ಥರ ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ, ಅಂದರೆ ಹೊಲಿದಿದ್ದೀನಿ, ಸ್ಟಿಚ್ ಹಾಕಿದ್ದೀನಿ ನಾನು. ನೋಡಿ, ಎಲ್ಲೂ ಹೊಲಿಗೆ ಬಿಚ್ಚಲ್ಲ. ಇದು ಈ ಥರ ಪ್ಯಾಕ್ಸಸ್ ನೋಡಿ, ಈ ಥರ 2 ಕಡೆ ಪ್ಯಾಕ್ ನೋಡಿ, ಇದು ಈ ಥರ ಮಾಡಿದ್ದೀನಿ. ಇದು ರೆಡ್ ಪಲ್ಲು. ಇದೇನಾಯ್ತಂದರೆ ಈಗ ರೆಡ್ ಪಲ್ಲು ಕ್ರೀಮ್ ಕಲರ್ ನಮಗೆ ನೆರಗಿನಲ್ಲಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ನು, ಇದು ನೆರಗಿನಲ್ಲಿ ಕ್ರೀಮ್ ಬಂದತ್ತಲ್ಲ, ನಾನು ಇದಕ್ಕೆ ಕ್ರೀಮ್ ಕಲರ್ ಬ್ಲೌಸು ಈ ಥರ ಸೆಟ್ ಮಾಡ್ಕೊಂಡೆ. ಇನ್ನು ಇದನ್ನು, ಅದು ರೆಡ್ ಪಲ್ಲು ಬಂದಿದೆ, ಇದು ಕ್ರೀಮ್ ಕಲರ್ ಪಲ್ಲು ನೋಡಿ. ಇದು ಕ್ರೀಮ್ ಕಲರ್ ಪಲ್ಲು, ರೆಡ್ ನೀರಿಗೆ ಬರುತ್ತೆ. ಇದಕ್ಕೆ ನಾನು ರೆಡ್ ಬ್ಲೌಸು, ಅಂದರೆ ಲಂಗ ಯಾವ ಕಲರ್ ನೀರಿಗಿನಲ್ಲಿ ಬರುತ್ತೆ ಆ ಥರ ಬ್ಲೌಸು ಸೆಟ್ ಮಾಡಿ ಇದನ್ನು ಕೂಡ ನಾನು ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ನೋಡಿ, ಈ ಥರ ನೋಡಿ, ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ. ನಿಮಗೆಲ್ಲೂ ಹೊಲಿಗೆ ನೀಟಾಗಿ ಥ್ರೆಡ್ ಕಟ್ ಮಾಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಇಲ್ಲಿ ನೋಡಿ, ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಹಾಕ್ಕೊಂಡು ನೀವು ಈ ಥರ ಕಾಂಬಿನೇಷನಲ್ಲಿ ಉಟ್ಕೊಂಡ್ರೆ ಭಾಳ ನೀಟ್, ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಎಷ್ಟು ನಮಗೆ ಖುಷಿ ಕೊಡ್ತೈತಂದ್ರೆ ಏನಪ್ಪ, ನಾವು ಹಳೆ ಸ್ಯಾರಿನಲ್ಲಿನೂ ಈ ಥರ ಮಾಡ್ಕೋಬೋದು. ನಾನು ಇದೇ ಥರ ಸುಮಾರು ಸ್ಯಾರಿಗಳು ಮಾಡ್ಕೊಂಡಿದ್ದೀನಿ. ಒಂದೇನು ಮಾಡ್ತೀನಿ, ಜಾಸ್ತಿ ನನಗೆ ಲುಕ್ ಆಗಿರೋದು, ಜಾಸ್ತಿ ನನಗೆ ಚೆನ್ನಾಗಿ ಅನಿಸಿರೋದು ನಾನು ಕಿಟ್ಟಿ ಪಾರ್ಟಿ ಹೊರಗಡೆ ಹೋದಾಗೆಲ್ಲ ಉಡ್ತೀನಿ. ಇನ್ನೊಂದು ನನಗೆ ಅಷ್ಟು ನನಗೆ ಅದು ಇಷ್ಟ ಆಗಿರಲ್ಲ, ಅದರಲ್ಲಿ ಒಂದು ಪೇರ್ ಸ್ವಲ್ಪ ಇಷ್ಟ ಇರ್ತೀವಿ, ಒಂದು ಇರಲಿಕ್ಕಿಲ್ಲ. ಮೋಸ್ಟ್ಲಿ 2 ಇಷ್ಟ ಆಗ್ಬೋದು. ಅದು ಯಾವ್ದು ನನಗೆ ಕಡಿಮೆ ಇಷ್ಟ ಇದೆ, ನಾನು ಪದೇ ಯಾವಾಗಾದರೂ ಇಲ್ಲೇ ಸಡನ್ ಮಾರ್ಕೆಟೋ ಇನ್ನೆಲ್ಲೋ ಹೋಗುವಾಗ ಉಡ್ತಾ ಇರ್ತೀನಿ. ನಿಮ್ಮ ಇಷ್ಟ ಅದು. ಆದರೆ ನೋಡಿ, ಇದು ನೋಡು, ಆರೆಂಜ್ ಕಲರ್ ಸ್ಯಾರಿ. ಇದರಲ್ಲಿ ಈ ಥರ ಪರ್ಪಲ್, ಡಾರ್ಕ್ ಪರ್ಪಲ್ ಟೈಪು ಬಾರ್ಡ್ರ್ ಬಂದಿತ್ತು. ಇದಕ್ಕೆ ಈ ಥರ ಕಾಂಬಿನೇಷನಲ್ಲಿ ನಾನೊಂದು ಸ್ಯಾರಿ ತೊಗೊಂಡೆ. ಇದಕ್ಕೆ ಇಲ್ಲಿ ನೋಡಿ, ಈ ಥರ ಇದು ಕಲರ್ ಇದಕ್ಕೆ ಮ್ಯಾಚಿಂಗ್ ಆಗುತ್ತಾ, ಸ್ವಲ್ಪ ಇದರಲ್ಲಿ ಆರೆಂಜ್ ಕಲರ್ ಸ್ವಲ್ಪ ಮ್ಯಾಚಿಂಗ್ ಆಗುತ್ತಾ, ಇದು ತೊಗೊಂಡ್ಬಿಟ್ಟು ಇದನ್ನು ಸೇವ್ ಮಾಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಇದು ಪಲ್ಲು, ಬ್ಲೂ ಕಲರ್ ಪಲ್ಲು, ಬಾಂಧನಿ ಸ್ಯಾರಿ. ಇದಕ್ಕೆ ಆರೆಂಜ್ ಕಲರ್ ಒಳಗಡೆ ಕಟ್ ಪೇಸ್ಟ್ ಮಾಡಿದ್ದೀನಿ.
ಕಟ್ಟಿಂಗ್ ಮಾಡಿ ನಾನು ಸ್ಟಿಚ್ ಹಾಕಿದ್ದು ನೋಡಿ. ಇದು ನೀರಿಗೆನಲ್ಲೆಲ್ಲ ಇದು ಬರುತ್ತೆ, ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ನೋಡಿ, ಮನೆಯಲ್ಲಿ ಸಿಸ್ಟರ್ಸ್ ಹಿಂಗಿರ್ತೀವಿ, ಇಬ್ಬಿಬ್ಬರು ಅವ್ರದ್ದೊಂದು ಸ್ಯಾರಿ ನಂದೊಂದು ಸ್ಯಾರಿ, ಅವ್ರದ್ದೊಂದು ನಿಮ್ದೊಂದು ತೊಗೊಂಡು ಮಾಡ್ಕೊಂಬಿಡ್ಬೇಕು ಈ ಥರ, ಅವರೊಂದು ನೀವೊಂದು, ಅದು ಇನ್ನೂ ಚೆನ್ನಾಗಿರ್ತೈತೆ. ನಾವು ಬೇಡ ಅಂದ್ರೆ ನಮ್ಮ ಸ್ಯಾರಿ ನಾವು ಮಾಡ್ಕೋಬೋದು. ಇದಕ್ಕೆ ನೋಡಿ ನೀರಿಗೆನಲ್ಲಿ ಆರೆಂಜು, ಇದು ಬ್ಲೂ ಕಲರ್ ಪಲ್ಲು ಬರ್ತೈತೆ, ಇದಕ್ಕೆ ನಾನು ಆರೆಂಜ್ ಕಲರ್ ಬ್ಲೌಸ್ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಇಷ್ಟ ಅಂತ ಇದು ಇಟ್ಟು, ನೀವು ಬೇಡ ಬ್ಲೂನೂ ಹಾಕ್ಕೋಬೋದು. ನಾವು ಪಲ್ಲು ಸೇಮ್ ಉಟ್ಕೊತೀವಿ ಅಂದರೆ ಬ್ಲೂ ಥರನೂ ನಾವು ಕಾಂಬಿನೇಷನಲ್ಲಿ ಇದು ಥರನೂ ನೀವು ಪ್ಯಾಟರ್ನ್ ಉಟ್ಕೋಬೋದು. ಇದೇ ಸೇಮು ಆರೆಂಜ್ ಕಲರ್ ಪಲ್ಲು ಈ ಸ್ಯಾರಿ, ನೋಡಿ ಆರೆಂಜ್ ಕಲರ್ ಪಲ್ಲು ಇದೆ. ಸುಮ್ಮನೆ ಹಾಫ್ ಕಟ್ ಮಾಡೋದು, ಇದನ್ನು ಮಧ್ಯಕ್ಕೆ ಪೇಸ್ಟ್ ಮಾಡ್ಬೋದು. ಇದಕ್ಕೆ ಟೇಲರ್ ಕಲ್ತಿರಬೇಕು, ಟೇಲರಿಂಗ್ ಬರಬೇಕು ಅಂತೇನಿಲ್ಲ. ಮನೆಯಲ್ಲಿ ಮಷಿನ್ ಇತ್ತ ಸಣ್ಣ ಪುಟ್ಟ ಹೊಲ್ಕೊಳಕ್ಕೆ ನೀವು ಮಷಿನ್ ತಗೊಂಡಿದ್ರೆ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಇದು ಯಾರ ಹತ್ರ ಹೋಗಬೇಕು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಮಷಿನ್ ರನ್ ಮಾಡೋಕ್ಕೆ ಬಂದರೆ ಸಾಕು. ಇಲ್ಲಿ ನೋಡಿ ಮಾಡ್ಕೊಂಬಿಡ್ಬೋದು. ನೋಡಿ ಇದು ನೀರಿಗೆನಲ್ಲಿ ಬರುತ್ತೆ. ಇದಕ್ಕೆ ನಾನು ಬ್ಲೌಸು ಬ್ಲೂ ಕಲರ್ ಹಾಕಿದ್ದೀನಿ. ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣ್ತೈತಿ. ಬಾಂಧನಿ ಲಂಗ ಪೈಟ ಉಟ್ಟರ ಥರ ಕಾಣಿಸ್ತೈತಿ. ಕಾಂಬಿನೇಷನ್ನು ನಾವು ಶಾಪಲ್ಲೆಲ್ಲ ಹೋದ್ರೆ ನಮಗೆ ಬೇಕಾಗಿರೋ ಕಾಂಬಿನೇಷನ್ ಸಿಗೋಲ್ಲ ನೋಡಿ. ನಾವು ಮನೆಯಲ್ಲಿ ನಮಗೆ ಮ್ಯಾಚಿಂಗ್ ಮಾಡಿ ನಾವು ಕಾಂಬಿನೇಷನ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೆ ನೀವು ಖುಷಿಯಾಗಿ ಉಡ್ಬೋದು, ನೋಡೋಕ್ಕೂ ಲುಕ್ ಆಗಿರ್ತೈತಿ. ನಮಸ್ತೆ.